ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 129ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಭೂಮಿ, ಏನಾಯ್ತೆ? ಯಾಕೆ ಹೇಳ್ತಾ ಇದೀಯೇ? ಯಾರಾದ್ರೂ ಏನಾದ್ರೂ ಅಂದ್ರಾ? ನಮ್ಮನೇಲಿ ಯಾರಾದ್ರೂ ನಿನಗೆ ಮನ್ಸಿಗೆ ನೋವು ಮಾಡಿದ್ರಾ? ಭೂಮಿ ಬಿಕ್ಕಿ ಬಿಕ್ಕಿ ಅಳೋದನ್ನು ಕಂಡು ಆತಂಕದಿಂದ ಕೇಳಿದ ಅಭಿ. ಇಲ್ಲ ಎನ್ನುವಂತೆ ಅಡ್ಡಡ್ಡ ತಲೆ ಆಡಿಸಿದಳು ಭೂಮಿ. ನಿಮ್ ಶಾಂತ ದೊಡ್ಡಮ್ಮ ಅಥವಾ ಸಿಂಧು? ನಂಗೊತ್ತು. ಊರಿಗೆ ಹೋಗಕ್ ಮುಂಚೆ ನಿಮ್ಮ ಮನೆಗೆ ಬಂದಿದ್ಲಲ್ವಾ ಅವಳೇ ನಿನ್ ಮನ್ಸಿಗೆ ನೋವು ಮಾಡೋ ಹಾಗೆ ಮಾಡಿರ್ತಾಳೆ. ಇರು, ನಾನು ಅವರಿಬ್ಬರಿಗೂ ಸರಿಯಾಗಿ ಗ್ರಾಚಾರ ಬಿಡಿಸ್ಬರ್ತೀನಿ ಎನ್ನುತ್ತಾ ಎದ್ದು ನಿಂತವನ ಕೈ ಹಿಡಿದು ತಡೆದಳು ಭೂಮಿ. ಅವರೆಲ್ಲ ಯಾರು ಏನೂ ಅಂದಿಲ್ಲ, ಬಿಕ್ಕಿನ ನಡುವೆಯೇ ಹೇಳಿದಳು. ಮತ್ತೆ ಯಾಕಿಷ್ಟು ದುಃಖ ಪಡ್ತಾ ಇದೀಯಾ? ಏನಾಯ್ತು? ನಿನ್ನ ಈ ರೀತಿ ನೋಡ್ತಾ ಇದ್ರೆ ನಂಗೆ ಸಂಕಟ ಆಗುತ್ತೆ ಭೂಮಿ. ಏನಾಯ್ತು ಅಂತ ಹೇಳಮ್ಮ ಎಂದವನ ಪ್ರಶ್ನೆಗೆ ಅವಳ ಮೌನವೇ ಉತ್ತರ. ಮದ್ವೆ ಆದ್ಮೇಲೆ ನಾವು ಪಕ್ಕದೂರಲ್ಲಿರೋಣ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಬೇಜಾರಾ? ಅಪ್ಪ ಅಮ್ಮ ಅಣ್ಣ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತನಾ? ನಿನ್ ಜಾನತ್ತೆ ಇರ್ತಲ್ಲ ನಿನ್ ಜೊತೆ, ಬಿಡು, ಯಾಕೆ ಯೋಚನೆ ಮಾಡ್ತೀಯಾ? ಅಷ್ಟಕ್ಕೂ ನಾವೇನ್ ಫಾರಿನಿಗ ಹೋಗ್ತಿರೋದು? ಇಲ್ಲಿಂದ 20 ಕಿಲೋಮೀಟರ್ ದೂರ ಅಷ್ಟೇ. ನೆನ್ಸ್ಕೊಂಡ್ ಕೂಡ್ಲೆ ಇಲ್ಲಿಗೆ ಬಂದ್ಬಿಡ್ಬೋದು. ಅದಕ್ಕೆ ಯಾರಾದ್ರೂ ಅಳ್ತಾರಾ ಎಂದಾಗ ಭೂಮಿ ಅದೂ ಅಲ್ಲ ಎನ್ನುವಂತೆ ತಲೆ ಆಡಿಸಿದಳು. ಮತ್ಯಾಕೆ ಈ ದುಃಖ? ಗೊಂದಲದಿಂದ ಕೇಳಿದ ಅಭಿ. ನೀನ್ ಅವಾಗ್ಲೇ ಹಾಡ್ದಿಯಲ್ಲ ಆ ಹಾಡು ಎಂದಳು ಭೂಮಿ. ನಾನ್ ಹಾಡಿದ ಹಾಡ ಅಂದ್ರೆ? ನಾನ್ ನಿನ್ ಕಣ್ಣಲ್ಲಿ ನೀರ್ ತರ್ಸೋಷ್ಟು ಚೆನ್ನಾಗಿ ಹಾಡ್ನಾ ಎಂದಾಗ ಅಡ್ಡಡ್ಡ ತಲೆ ಆಡಿಸಿದಳು. ಮತ್ತೆ ಅಷ್ಟು ಕೆಡ್ದಾಗ ಹಾಡದ್ನಾ ಮತ್ತೆ ಕೇಳಿದ. ಮತ್ತೆ ತಲೆ ಅಡ್ಡಡ್ಡ ಆಡಿಸಿದಳು. ಅಯ್ಯೋ ದೇವ್ರೇ, ಈ ದಮ್ ಶರಾಟ್ಸ್ ಆಡೋದ್ ಬಿಟ್ಟು ಯಾಕೆ ಅಳ್ತಾ ಅಂತೀಯ ಅಂತ ಹೇಳೇ ಮರಾಯ್ತಿ ಸಹನೆಗೆಟ್ಟು ರೇಗಿದ ಅಭಿ. ಆ ಹಾಡು ಇನ್ನೊಂದ್ಸರಿ ಹಾಡು ಎಂದಳು ಭೂಮಿ. ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ, ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಎಂದಾಗ ಮತ್ತೆ ಕಣ್ಣೀರು ಸುರಿಸಿದ ಭೂಮಿ. ಪ್ರೇಮ್ ಲೋಕದಲ್ಲಿ ಮಗು ಇರಲ್ವಲ್ಲ ಅಭಿ, ಮಗು ಇರಲ್ಲ ಎಂದು ಅತ್ತಳು. ಅವಳ ದುಃಖದ ಕಾರಣ ಅರಿತವನ ಕಣ್ಣಲ್ಲೂ ಸಣ್ಣ ನೀರಿನ ಪಸೆ. ತಕ್ಷಣವೇ ಸುಧಾರಿಸಿಕೊಂಡವನು, ಅಯ್ಯೋ ಇದೆಲ್ಲ ಒಂದು ಮ್ಯಾಟ್ರಾ? ಈಗಿನ ಟೆಕ್ನಾಲಜಿಯಲ್ಲಿ, ಈಗಿರೋ ಸೌಕರ್ಯದಲ್ಲಿ ಮಕ್ಕಳಾಗೋದಿಲ್ಲ ಅನ್ನೋದು ಒಂದು ಸಮಸ್ಯೆನೇ ಅಲ್ಲ. ಅದು ಅಲ್ಲದೆ ಇಷ್ಟು ಬೇಗ ಮಕ್ಕಳ ಬಗ್ಗೆ ಯಾಕೆ ಯೋಚನೆ? ಒಂದಿಷ್ಟು ವರ್ಷ ಆರಾಮಾಗಿರೋಣ, ಆಮೇಲೆ ನಮಗ್ ಬೇಕು ಅನ್ನಿಸ್ದಾಗ ಯೋಚನೆ ಮಾಡಿದ್ರೆ ಆಯ್ತು. ಅದಕ್ಕೆ ಯಾಕಿಷ್ಟು ಯೋಚನೆ ಎಂದನು. ಅಭಿಯ ಮಾತುಗಳು ಭೂಮಿಗೆ ಸಮಾಧಾನ ನೀಡುವಲ್ಲಿ ಸೋತವು. ಭೂಮಿ, ನಿನಗೀಗಿನ ಜಗತ್ತಿನ ಬಗ್ಗೆ ಗೊತ್ತಲ್ವಾ? ಈಗೆಲ್ಲ ಬರೀ ಮದ್ವೆ ಬೇಕು, ಮಕ್ಕಳು ಬೇಡವೇ ಬೇಡ ಅನ್ನೋ ಕಾಲ. ನಿಂಗೆ ಗೊತ್ತಿಲ್ವಾ? ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂದ್ರೆ ಡಿಂಕ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಕಡೆ ಪಾಪ್ಯುಲರ್ ಆಗಿದೆ ಅಂತ. ನಮ್ದು ಕೂಡ ಅದೇ ಪಾಲಿಸಿ ಅನ್ಕೊಂಡ್ರೆ ಆಯ್ತಪ್ಪ ಎಂದ. ಆದ್ರೆ ಅದ್ ನಮ್ ಪಾಲಿಸಿ ಅಲ್ವಲ್ಲ. ಭೂಮಿಯ ಕಣ್ಣೀರು ಬತ್ತುತ್ತಲೇ ಇಲ್ಲ. ಹೌದು, ನಮ್ದ ಪಾಲಿಸಿ ಅಲ್ಲ. ಹಂಗಂತ ಈ ರೀತಿ ಅಳ್ತಾ ಕೂತ್ರೆ ಅಥವಾ ನಾನ್ ಬೇಜಾರ್ ಮಾಡ್ಕೊಂಡು ಕೂತ್ರೆ ಸಮಸ್ಯೆ ಪರಿಹಾರ ಆಗ್ಬಿಡುತ್ತಾ? ಇಲ್ಲ ತಾನೆ. ನಮ್ ಹಣೆ ಬರದಲ್ಲಿ ಇದೇ ಇರೋದು ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ನಡೀತಾ ಇರ್ಬೇಕು ಅಷ್ಟೇ, ಸಹಜವಾಗಿಯೇ ಹೇಳಿದ ಅಭಿ. ಇದು ನನ್ನ ಹಣೆ ಬರದಲ್ಲಿರೋದು. ನಿನ್ ಹಣೆ ಬರದಲ್ಲಿ ದೇವ್ರೇನ್ ಹಂಗ್ ಬರ್ದಿಲ್ಲ, ನೀನಾಗಿ ಗೀಚ್ಕೊಳ್ತಾ ಇದೀಯ ಅಷ್ಟೆ ಎಂದಳು ಭೂಮಿ. ಅದಕ್ಕೆ ಈಗೇನ್ ಮಾಡ್ಬೇಕು ಅಂತೀಯಾ? ಅಭಿಗೆ ಅವಳ ಮಾತಿನ ದಿಕ್ಕು ಎತ್ತ ಸಾಗುತ್ತಿದೆ ಎಂಬ ಸುಳಿವು ಸಿಕ್ಕಿತ್ತು. ನೀನು ಬೇರೆ ಹುಡುಗಿನ ಮದುವೆ ಆದ್ರೆ ನಿಂಗ್ ಮಗು ಆಗುತ್ತೆ, ನಿಮ್ ವಂಶ ಬೆಳೆಯುತ್ತೆ ಕಣ್ಣೀರ ನಡುವೆಯೇ ಹೇಳಿದಳು ಭೂಮಿ. ಆಹಾ, ಏನ್ ಐಡಿಯಾ ಕೊಟ್ಲಪ್ಪ. ತೆಗ್ದು ಬಿಟ್ಟ ಅಂದ್ರೆ ಹೊಲ್ ಉದ್ರೋಗ್ಬಿಡ್ಬೇಕು. ಏನ್ ಮಹಾ ದೊಡ್ಡ ತ್ಯಾಗರಾಣಿ ಇವಳನ್ ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೇಕಂತೆ. ಹೊಡೆಯಲು ಕೈ ಎತ್ತಿದಂತೆ ಮಾಡಿದ. ಭೂಮಿ ಹೆದರಿ ತನ್ನ ಅಂಗೈಯನ್ನು ಮುಖಕ್ಕೆ ಅಡ್ಡವಾಗಿ ಹಿಡಿದಳು. ಎತ್ತಿದ ಕೈಯಿಂದ ಭೂಮಿಯನ್ನು ಬಾಚಿ ತಬ್ಬಿದ ಅಭಿ. ಯಾಕೋ ಬಂಗಾರ ಹಿಂಗೆಲ್ಲ ಮಾತಾಡ್ತೀಯಾ? ನಾನ್ ನಿನ್ ಬಿಟ್ಟಿರಬಲ್ಲೆ ಅಂತ ಅನ್ಸುತ್ತಾ ನಿಂಗೆ? ನಮಗ್ ಮಕ್ಕಳಾಗದೆ ಇದ್ರೆ ಏನಂತೆ? ನನಗ್ ನೀನ್ ಮಗು, ನಿನಗ್ ನಾನ್ ಮಗು. ಅಷ್ಟೂ ಮೀರಿ ಬೇರೆ ಮಗು ಬೇಕು ಅಂತ ಅನ್ಸಿದ್ರೆ ದತ್ತು ತಗೊಳ್ಳೋಣ ಬಿಡು. ಮಗುವಿನ ಕಾರಣಕ್ಕೆ ನಾವು ದೂರ ಆಗ್ಬೇಕಾ ಭೂಮಿ?
ಇನ್ನು ವಂಶ ಬೆಳೆಸೋದು. ನಮ್ದು ಯಾವ ರಾಜವಂಶ ಹೇಳು? ನಮಗೆ ಮಕ್ಕಳಾಗದೇ ಇದ್ರೆ ನಮ್ಮ ಸಿಂಹಾಸನ, ರಾಜ್ಯ, ಕೋಶ ಇದೆಲ್ಲ ಯಾರಿಗೆ ಕೊಡೋದು ಅಂತ ಯೋಚನೆ ಮಾಡೋದಕ್ಕೆ ಎಂದು ಹೇಳಿ ಗಟ್ಟಿಯಾಗಿ ತಬ್ಬಿದವನು ಅವಳ ಹಣೆಯ ಮೇಲೆ ಹೂಮುತ್ತನ್ನು ಒತ್ತಿದ. ಅಭಿಯ ತೋಳಲ್ಲಿ ಸೇರಿದ ಭೂಮಿಗೆ ಅದೇನೂ ಶಾಂತಿ. ಅವನ ಹೆಗಲ ಮೇಲೆ ತಲೆ ಇಟ್ಟವಳ ಬೆನ್ನನ್ನು ಅಭಿ ಸವರುತ್ತಾ ಇದ್ದರೆ ಅವಳ ದುಃಖವೆಲ್ಲ ಉಪಶಮನವಾಗಿ ಮನಸ್ಸಿಗೆ ನೆಮ್ಮದಿ. ಇನ್ನೆರಡೇ ದಿನ ಅಂಜು ನನ್ನ ಜೊತೆಲೇ ಇರ್ತಾಳೆ. ನೆನೆಸಿಕೊಂಡವನ ಮನ ಹೂವಾಗಿತ್ತು. ತಾನು ಮೊದಲ ಬಾರಿ ಕಂಡ ಅಂಜುವಿಗೂ ಈಗ ಕಾಣುತ್ತಿರುವ ಅಂಜುವಿಗೂ ಇರೋ ಅಂತರ ನೆನೆದು ಅನಿಲ್ನ ತುಟಿಯ ಮೇಲೆ ಕಿರುನಗೆ ಮೂಡಿತು. ತನ್ನ ಕೋಣೆಯನ್ನೆಲ್ಲ ಒಮ್ಮೆ ನೋಡಿದವ, ಇನ್ನು ಮುಂದೆ ನನ್ನ ಪ್ರೀತಿಯ ಸಂಗಾತಿ ಇಲ್ಲಿರ್ತಾಳೆ. ಇವತ್ತಿರೋ ಹಾಗೆ ಈ ಕೋಣೆ ಇನ್ಯಾವತ್ತೂ ಇರಲ್ಲ ಎಂದುಕೊಂಡನು ಮನದಲ್ಲಿ. ಭೂಮಿ ಎದ್ದೇಳೆ! ಉಷೆ ಮೂಡುವ ಮೊದಲೇ ಭಾಮ ಭೂಮಿಯನ್ನು ಎಬ್ಬಿಸುತ್ತಿದ್ದರು. ಅಮ್ಮ ಪ್ಲೀಸ್ ಅಮ್ಮ, ಇನ್ನೊಂದು 5 ನಿಮಿಷ ಪ್ಲೀಸ್ ಎನ್ನುತ್ತಾ ಮತ್ತಷ್ಟು ಹೊದಿಕೆ ಎಳೆದುಕೊಂಡು ಮಲಗಿದಳು ಭೂಮಿ. ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಈ ಹುಡುಗಿಗೆ. ನಾಳೆನೆ ಮನೇಲಿ ದೇವ್ರ ಸಮಾರಾಧನೆ, ಬೇಗ ಬೇಗ ಎದ್ದು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅನ್ನೋದಿಲ್ಲ ಈ ಹುಡುಗಿಗೆ. ಗೊಣಗುಡುತ್ತಾ ಗಡಿಬಿಡಿಯಿಂದ ಓಡಾಡುತ್ತಿದ್ದರು ಭಾಮ. ಯಾಕಿಷ್ಟು ಗಡಿಬಿಡಿ ಭಾಮ? ಇನ್ನೂ 4 ಗಂಟೆ ಅಷ್ಟೇನೆ, ಇನ್ನೊಂದು ಅರ್ಧ ಗಂಟೆ ಮಲಗ್ಲಿ ಬಿಡು ಹುಡುಗಿ. ದೇವರ ಮನೆಯಲ್ಲಿ ಪೂಜೆಗೆ ಅನುಕೂಲ ಮಾಡಿಡುತ್ತಾ ಶಾಂತ ಹೇಳಿದಾಗ, ಇಲ್ಲೇನೋ ನಡೆಯುತ್ತದ್ಕ, ಅತ್ತೆ ಮನೇಲಿ ಹೀಗೆ ನಡೆಯುತ್ತಾ ಎಂದಾಗ ಜೋರಾಗಿ ನಗತೊಡಗಿದರು ಶಾಂತ. ಭಾಮ ಅವರ ಕಡೆ ಅಚ್ಚರಿಯಿಂದ ನೋಡುತ್ತಾ, ಇದೇನಕ್ಕ ಹಿಂಗ್ ನಗ್ತಾ ಇದ್ದೀರಾ? ಮತ್ತಿನ್ನೇನ್ ಭಾಮ, ಭೂಮಿ ಅತ್ತೆ ನಮ್ ಜಾನು ಗೋವ್ನಂತೋಳು. ಅವಳು ಏನ್ ಮಾಡ್ತಾಳೆ ಭೂಮಿಗೆ? ಸದ್ಯ ಈ ಭೂಮಿನೇ ಅವಳ ಅತ್ತೆನ ಗೋಳು ಹೊಯ್ಕೊಳ್ಳದೆ ಇದ್ರೆ ಸಾಕು ನಗುತ್ತಾ ಹೇಳಿದಾಗ ನೆಮ್ಮದಿಯ ಮುಗುಳು ನಗೆ ಬೀರಿದ ಭಾಮ, ಅದೊಂದು ವಿಷಯದಲ್ಲಿ ನಂಗೆ ನಿಶ್ಚಿಂತೆ ಅಕ್ಕ. ಭೂಮಿಗೆ ನನಗಿಂತ ಹೆಚ್ಚಾಗಿ ಅವಳನ್ನು ಪ್ರೀತಿಸೋ ಅತ್ತೆ ಸಿಕ್ಕಿದಾಳೆ. ಅಭಿಯಂತೂ ಅವಳನ್ನ ಪ್ರಾಣಕ್ಕಿಂತಾನೂ ಹೆಚ್ಚಾಗಿ ಪ್ರೀತಿಸ್ತಾನೆ ನೆಮ್ಮದಿಯಿಂದ ನುಡಿದರು ಭಾಮ. ಆ ಮನೆಯಲ್ಲಿ ಎಲ್ಲರೂ ನಿನ್ ಮಗಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ ಬಿಡು. ಅಭಿ ಅಲ್ಲಿಗೆ ಬರೋದಕ್ಕೆ ಮುಂಚೆಯಿಂದನೂ ಅವಳಲ್ಲೇ ಆಡ್ಬೆಳ್ದವಳಲ್ವೇ ಎಂದರು ಶಾಂತ. ಯಶೋದಮ್ಮನ್ ನಂಬಕ್ಕಾಗಲ್ಲ ಅಕ್ಕ. ಕೋದಂಡ ಬರೋದಕ್ಕೆ ಮುಂಚೆ ನಮ್ ಜಾನುನ ಸೊಸೆ ಸೊಸೆ ಅಂತ ತಲೆ ಮೇಲಿಟ್ಟು ಮೆರೆಸ್ತಾ ಇದ್ರು. ಅದೇ ಮಗ ಬಂದ್ಮೇಲೆ ನಮ್ ಜಾನು ನೆನಪೇ ಇಲ್ಲ ಅವ್ರಿಗೆ. ತಮ್ಮೆದೆಯಲ್ಲಿ ಮನೆ ಮಾಡಿದ್ದ ಅಸಮಾಧಾನ ಹೊರ ಹಾಕಿದರು ಭಾಮ. ನನ್ನಿಂದ ದೊಡ್ಡ ತಪ್ಪೆ ಆಗೋಗಿದೆ ಆಚಾರ್ಯ. ಮಗನ್ ಮೋಹದಲ್ಲಿ ಬಂಗಾರದಂತ ಸೊಸೆ ಮನೆಯಿಂದ ದೂರ ಆಗಿದ್ದನ್ನ ಗಮನಿಸಿನೂ ಗಮನಿಸದೇ ಇರೋ ಹಾಗಿದ್ದೆ. ಹಾಗಂತ ನನ್ನ ಸೊಸೆ ಜಾನ್ಕಿನ ಯಾವುದೇ ಕಾರಣಕ್ಕೂ ನಾನು ದೂರ ಮಾಡ್ಕೊಳ್ಳಾರೆ. ನೀವು ನನಗೆ ವಿಷಯ ತಿಳಿಸಿ ಒಳ್ಳೇದೇ ಮಾಡಿದ್ರಿ. ಘನಪಾಠಿಗಳು ಶ್ರೀನಿವಾಸ ಆಚಾರ್ಯರ ಮುಂದೆ ಕೈಜೋಡಿಸಿ ನಿಂತರು. ಜಾನು ತುಂಬಾನೇ ನೊಂದ್ಕೊಂಡಿದ್ದಾಳೆ. ಮತ್ತೊಂದ್ಸರಿ ಮದುವೆ ಆಗೋಣ ಅಂತ ಕೋದಂಡ ಅಷ್ಟೇ ಹೇಳಿದ್ರೆ ಸಂತೋಷವಾಗೇನೆ ಒಪ್ಪಿರ್ತಿದ್ಲೋ ಏನೋ. ಆದ್ರೆ ಕೋದಂಡ ಮೊದಲು ಮದುವೆಗೆ ಏನೇನೂ ಬೆಲೆ ಇಲ್ಲ ಅಂತ ಹೇಳಿರೋದು ಅವಳ ಅಭಿಮಾನಕ್ಕೆ ತೀರಾ ಘಾಸಿಯಾಗಿದೆ. ಅದಕ್ಕೆ ಎಲ್ಲರಿಂದ ದೂರವಾಗಿ ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ. ಆತುರದ ನಿರ್ಧಾರ ಅದು. ಗುರುತು ಪರಿಚಯ ಇಲ್ಲದೆ ಇರೋ ದೂರಲ್ಲಿ ನನ್ನೋರು ಅನ್ನೋರು ಯಾರು ಇರದೆ ಮೊದಲೊಂದಿಷ್ಟು ದಿನ ಚೆನ್ನಾಗಿನೇ ಅನ್ನಿಸ್ಬೋದು. ಆದ್ರೆ ಆವೇಶ ಇಳಿದ್ಮೇಲೆ ಅನರ್ಥ ಅನ್ನಿಸ್ಬೋದು. ಬಹುದು ಏನು, ಖಂಡಿತ ನಿರ್ಧಾರ ತಪ್ಪು ಅಂತಾನೆ ಅನ್ಸೋದು. ಹಾಗಾಗಿನೇ ಅವಳನ್ನ ಮಾತಿಂದ ಕಟ್ ಹಾಕೋದಕ್ಕೆ ನೀವೇ ಸರಿ ಅಂತ ಅನ್ನಿಸ್ತು. ಅದಕ್ಕೆ ಅವಳು ಊರ್ ಬಿಡೋ ನಿರ್ಧಾರ ಮಾಡಿದ್ದನ್ನ ನಿಮ್ಮ ಹತ್ರ ಹೇಳಿದ್ದು. ನಾನೇನಾದ್ರೂ ಬೇಡ ಅಂತ ಅಡ್ಡ ಹಾಕಿದ್ರೆ ನನಗೂ ತಿಳಿಸ್ದೇನೆ ಹೋಗ್ಬಿಡ್ತಿದ್ಲು. ಕಣ್ಣಲ್ಲಿ ಜಿನುಗಿದ ನೀರನ್ನು ಶಲ್ಯದಿಂದ ಒರೆಸಿಕೊಳ್ಳುತ್ತಾ ಹೇಳಿದರು. ಅವರ ದುಃಖ ತಮಗೂ ಅರ್ಥವಾಗಿದೆ ಎಂಬಂತೆ ಆಚಾರ್ಯರ ಬೆನ್ನಿನ ಮೇಲೆ ಕೈಯಾಡಿಸಿ ಸಮಾಧಾನ ಮಾಡಿದರು ಘನಪಾಠಿಗಳು. ನೀವು ನನ್ನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದಿರಾ ಅನ್ನೋ ವಿಷಯ ಜಾನ್ಕಿಗೆ ತಿಳಿದಿರೋ ಹಾಗೆ ನಾನು ಅವಳ ಹತ್ರ ಮಾತಾಡ್ತೀನಿ, ನೀವು ಚಿಂತೆ ಮಾಡಬೇಡಿ ಎಂದರು ಘನಪಾಠಿಗಳು. ದುರ್ಗಾ ದುರ್ಗೆ ಮಹದಷ್ಟೇನ ಸಂಹಾರೆ ದುರ್ಗಾಂತರ್ಗತೆ ದುರ್ಗದುರ್ಲಭೆ ಸುಲಭೆ ನಿರ್ಗಮವಾಗಿದೆ ನಿನ್ನ ಮಹಿಮೆ ಎನ್ನುತ್ತಾ ವಿಜಯದಾಸರ ದುರ್ಗಾಸುಳಾದಿ ಹೇಳಿಕೊಳ್ಳುತ್ತಾ ದೇವಸ್ಥಾನದ ಪ್ರದಕ್ಷಿಣೆ ಮಾಡುತ್ತಿದ್ದರು ಜಾನಕಿ. ಅಮ್ಮ ಜಾನಕಿ, ವಾತ್ಸಲ್ಯಪೂರಿತ ದನಿ ಕೇಳಿ ಮುಂದೆ ಹಾಕುತ್ತಿದ್ದ ಹೆಜ್ಜೆ ತಡೆದರು ಜಾನಕಿ. ಇದೇನ್ ಮಾವ, ಇಷ್ಟೊತ್ತಿಗೆ ಇಲ್ಲಿಗೆ ಬಂದಿದ್ದೀರಾ? ಆಗ್ಲೇ ಪೂಜೆ ಆಗೋಯ್ತಾ ಮನೆಯಲ್ಲಿ? ಅಚ್ಚರಿಯಿಂದ ಕೇಳಿದರು ಜಾನಕಿ. ನಿತ್ಯವೂ ಮನೆ ದೇವರ ಪೂಜೆ ಮಾಡಿ ಮುಗಿಸಿದ ಮೇಲೆಯೇ ಘನಪಾಠಿಗಳು ದೇವಸ್ಥಾನದ ಕಡೆ ಮುಖ ಮಾಡುತ್ತಲಿದ್ದಿದ್ದು.
ಇಲ್ಲಮ್ಮ, ಇನ್ನೂ ಪೂಜೆ ಮಾಡಿಲ್ಲ. ಬಹಳ ದಿನದಿಂದ ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದೆ, ಆದರೆ ಸಮಯ ಕೂಡ ಬಂದಿರಲಿಲ್ಲ. ಅದಕ್ಕೆ ಇವತ್ತು ಮೊದಲು ನಿನ್ನ ಜೊತೆ ಮಾತಾಡಿ ಆಮೇಲೆ ಪೂಜೆ ಕೊರೋಣ ಅಂದ್ಕೊಂಡು ಇಲ್ಲಿಗೆ ಬಂದೆ ಎಂದರು. ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ ಮಾವ ಎಂದರು ಜಾನಕಿ ಮುಜುಗರದ ದನಿಯಲ್ಲಿ. ವಯಸ್ಸಿನಲ್ಲಿ ಜ್ಞಾನದಲ್ಲಿ ಹಿರಿಯರಾದ ಘನಪಾಠಿಗಳು ತಮ್ಮನ್ನು ಹುಡುಕಿ ಬಂದಿದ್ದಕ್ಕೆ ಜಾನಕಿಯವರಿಗೆ ಸಂಕೋಚವಾಗಿತ್ತು. ಇರ್ಲಿ ಬಿಡಮ್ಮ ಎಂದವರು ಆಚೀಚೆ ನೋಡಿ, ಬಾಮ್ಮ ಆ ಕಟ್ಟೆ ಮೇಲೆ ಕೂತ್ ಮಾತಾಡೋಣ ಎಂದು ದೇವಸ್ಥಾನದ ಮುಂದಿನ ಕಟ್ಟೆಯ ಕಡೆ ಹೆಜ್ಜೆ ಹಾಕಿದರು. ಇಬ್ಬರು ಕುಳಿತ ಮೇಲೂ ಒಂದಷ್ಟು ಹೊತ್ತು ಮೌನವೇ ರಾಜ್ಯಭಾರ ಮಾಡಿತ್ತು. ನಿಂಗೆ ನನ್ನ ಮೇಲೆ ಕೋಪನಾ ಅಮ್ಮ? ನಿಧಾನವಾಗಿ ಕೇಳಿದರು ಘನಪಾಠಿಗಳು. ಜಾನಕಿ ಮೌನವಾಗಿ ಕುಳಿತಿದ್ದರು. ಜಾನಕಿ, ನಾನು ನಿನ್ನನ್ನ ಮಗಳಿಗಿಂತ ಹೆಚ್ಚು ಅಂತಾನೆ ತಿಳ್ಕೊಂಡಿದ್ದೀನಿ. ನಂಗೊತ್ತು ನಿಂಗೆ ನನ್ನ ಮೌನದ ಬಗ್ಗೆ ದೂರುಗಳಿದಾವೆ ಅಂತ. ಮನಸ್ಸಿನಲ್ಲೇ ಆ ದೂರುಗಳನ್ನ ಇಟ್ಕೊಂಡು ಕೊರಗಬೇಡ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಎಷ್ಟು ಗೌರವ ಇದೆ ಅಂತ ನನಗೆ ಗೊತ್ತು. ಗೌರವದ ಜೊತೆ ನಿನ್ನ ತಂದೆ ಬಳಿ ಇರೋಷ್ಟು ಸಲಿಗೆ ಕೂಡ ಇರಬೇಕು ಅಲ್ವಾ? ಹೇಳಿ ಜಾನಕಿ, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಬೇಸರನ ಹೊರಗೆ ಹಾಕು ಎಂದರು. ಹಾಗೇನಿಲ್ಲ ಮಾವ ಎಂದ ಜಾನಕಿ ಕ್ಷಣ ಹೊತ್ತು ಸುಮ್ಮನೆ ಕುಳಿತರು. ಅಂದ್ರೆ ನೀನ್ ನನಗೆ ತಂದೆ ಸ್ಥಾನ ಕೊಟ್ಟಿಲ್ಲ ಅಂತಾಯ್ತು. ನಿಟ್ಟಿಸಲು ಅರಿವಿಲ್ಲದೆ ಹೊರಬಂತು. ಹಾಗಲ್ಲ ಮಾವ, ಕದಲಿದರು ಜಾನಕಿ. ಮತ್ ಹೇಳು, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಮನಸ್ಸು ಬಿಚ್ಚಿ ಹೇಳು. ಘನಪಾಠಿಗಳು ಮತ್ತೆ ಕೇಳಿದಾಗಲೂ ಜಾನಕಿಯವರ ಮೌನವೇ ಉತ್ತರ. ಜಾನಕಮ್ಮ, ನಾನು ಶಾಸ್ತ್ರ ಪುರಾಣ ಎಲ್ಲ ಓದ್ಕೊಂಡಿರೋದು ನಿಜಾನೇ ಅಮ್ಮ. ಆದರೆ ಎಲ್ಲ ಸಾರಗಳನ್ನ ಬದುಕಿನಲ್ಲಿ ಅಳವಡಿಸೋದಕ್ಕೆ ಆಗ್ಲಿಲ್ಲಮ್ಮ. ಐಹಿಕ ಇಚ್ಛೆಗಳನ್ನು ತೊರಿಬೇಕು ಅಂತ ಹೇಳೋದು ತುಂಬ ಸುಲಭ, ಆದರೆ ಪಾಲಿಸೋದು ಬಹಳ ಕಷ್ಟ. ಸುಮಾರು 25 ವಸಂತಗಳನ್ನ ಮಕ್ಕಳ ಬರುವಿಕೆಯಲ್ಲಿ ಆಸೆನಲ್ಲೇ ಕಳೆದಿದ್ದೀನಿ. ಈಗ ಅವ್ರ ಆಸೆಗೆ ಎದುರಾಡಿ ಅವ್ರ ಮನಸ್ಸನ್ನ ನೋಯಿಸ್ಲಾರೆ. ಇಷ್ಟು ವರ್ಷ ಮಕ್ಕಳಿಗೋಸ್ಕರ ತಪ್ಸಿರೋ ಜೀವ ಅವರಿಂದ ದೂರ ಆಗೋದನ್ನ ಸಹಿಸ್ಕೊಳ್ಳೋದಿರ್ಲಿ, ಊಹಿಸ್ಕೊಳ್ಳೋಕ್ಕೂ ಭಯ ಪಡ್ತಾ ಇದೆ. ಭಾರ್ಗವ ಮನೆಗೆ ಬರಬೇಕಾದ್ರೆ ಬೇರೆ ಕುಲದ ಹೆಣ್ಣನ್ನ ಸೊಸೆ ಅಂತ ಕರ್ಕೊಂಡು ಬಂದ. ಹಿಂದಿಂದ ನಡ್ಸ್ಕೊಂಡು ಬಂದ ಪದ್ಧತಿ ಆಚಾರ ಶೋಭಾನ ಒಪ್ಕೊಳ್ಳೋದು ಕಷ್ಟ ಅನ್ನಿಸ್ತು. ಆದರೆ ಮಗ ಮೊಮ್ಮಕ್ಕಳು ಅನ್ನೋ ವಾಂಚಲ್ಯ ಮನ್ಸಿಗೆ ಕಸಿವಿಸಿ ಆದರೂ ಒಪ್ಕೊಂಡೆ. ಮಗ ಬೇಕು ಸೊಸೆ ಬೇಡ ಅಂದರೆ ಮತ್ತೆ ಮಗ ಎಲ್ಲಿ ದೂರ ಆಗ್ಬಿಡ್ತಾನೋ ಅನ್ನೋ ಭಯ. ಆಯಸ್ಸಿನ ಕೊನೆಗಾಲದಲ್ಲಾದರೂ ಮಗ ಸೊಸೆ ಮೊಮ್ಮಕ್ಕಳ ಜೊತೆ ಬದುಕಬೇಕು ಅನ್ನೋ ಸಣ್ಣ ಆಸೆ. ಚಿತೆಗೆ ಇರಬೇಕಾದ್ರೆ ಮಗನೇ ನಿಂತು ಎಲ್ಲ ಕರ್ಮಾಂತರ ಮಾಡಲಿ ಅನ್ನೋ ಸ್ವಾರ್ಥ. ಈಗ ಈ ಕೋದಂಡನ ವಿಷಯದಲ್ಲೂ ಅಷ್ಟೇ. ಅವನ ಆಗಿರೋ ಮದುವೆಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದು ತಪ್ಪು. ಅದು ನಿನ್ನ ಭಾವನೆಗಳಿಗೆ ಮಾಡ್ತಾ ಇರೋ ಅವಮಾನ ಎಲ್ಲ ಗೊತ್ತಾಗ್ತಾ ಇದೆ. ಆದರೆ ಗಟ್ಟಿ ದನಿಲ್ ನಿಂತು ವಿರೋಧಿಸಕ್ಕಾಗ್ತಾ ಇಲ್ಲ ಅಮ್ಮ. ನಿನಗೆ ನನ್ನ ಮೇಲೆ ಬೇಸರ ಅನ್ನಿಸ್ಬೋದು, ಹೇವರ್ಕೆ ಹುಟ್ಟಬೋದು. ಇಷ್ಟು ವಯಸ್ಸಾದರೂ ಇಷ್ಟು ಓದ್ಕೊಂಡ್ರು ನನ್ನ ಸೊಸೆ ಮನದ ಆಂದೋಲನಕ್ಕೆ ಪರಿಹಾರ ಕೊಡೋದಕ್ಕೆ ಆಗದೆ ಇರೋ ನೋವು ನನಗೂ ಇದೆಮ್ಮ. ಆದರೆ ಮಕ್ಕಳ ವಿರಹದ ನೋವಿನ ಮುಂದೆ ಈ ನೋವು ತುಂಬ ಚಿಕ್ಕದು ಅನ್ನಿಸ್ತಿದೆ ತಾಯಿ. ನನ್ನ ವಯಸ್ಸಿಗೆ ನನ್ನ ಓದಿಗೆ ತಕ್ಕದ್ದಾದಲ್ಲಮ್ಮ ಈ ನಡವಳಿಕೆ. ಬುದ್ಧಿಗೆ ಅದು ಚೆನ್ನಾಗಿನೇ ಗೊತ್ತಿದೆ. ಆದರೆ ಮನಸ್ಸಿನ ಕಾಮನೆಗಳ ಮೇಲೆ ಹಿಡ್ತಾ ಇಲ್ಲ ತಾಯಿ. ನಾನಷ್ಟು ದೊಡ್ಡೋನಲ್ಲ ಹೇಳುತ್ತಾ ಘನಪಾಠಿಗಳ ಗಂಟಲು ಬಿಗಿದು ಬಂತು. ನಾನು ಇನ್ನೀ ಭೂಮಿ ಮೇಲೆ ಎಷ್ಟು ದಿನದ ಅತಿಥಿನೋ ಗೊತ್ತಿಲ್ಲ. ಇರೋಷ್ಟು ದಿನ ಮಕ್ಕಳು ಸೊಸೆಯರು ಮೊಮ್ಮಕ್ಕಳು ಎಲ್ಲರ ಜೊತೆಗೆ ಸಂತೋಷವಾಗಿ ಬದುಕೋ ಆಸೆ. ಈ ಮುದುಕನ ಆಸೆ ನೆರವೇರಿಸೋದು ನಿನ್ನ ಕೈಯಲ್ಲೇ ಇದೆ ಕಣಮ್ಮ. ಸುಕ್ಕಡರಿದ ಕೆನ್ನೆಯ ಮೇಲೆ ನೀರು ಹರಿಯುತ್ತಿರುವುದನ್ನು ಕಂಡ ಜಾನಕಿಯ ಕರಳು ಕಿವುಚಿದಂತಹ ಸಂಕಟ. ಘನಪಾಠಿಗಳು ಕೈ ಮುಗಿದು ಬೇಡಿಕೊಳ್ಳುವಂತೆ ನಿಂತಾಗ ಜಾನಕಿ ಘನಪಾಠಿಗಳ ಕಾಲ ಬಳಿ ಕುಸಿದು ಕುಳಿತರು. ದುಃಖದಿಂದ ಕಂಠ ಬಿಗಿದು ಏನೂ ಮಾತನಾಡಲು ಆಗದೆ ಬಿಕ್ಕಿದರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ
ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.